ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಿ ದೊಡ್ಡ ಮಟ್ಟದ ಲಾಭ ಬಂದ್ರೆ ಅದಕ್ಕೆ ತಕ್ಕಂತೆ ನಾವು ಸರ್ಕಾರಕ್ಕೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಲೇಬೇಕು. ಇದೆಲ್ಲ ನಿಮಗೆ ಗೊತ್ತಿರಬಹುದು. ಆದರೆ ಇಲ್ಲೊಬ್ರು ಮಹಿಳೆ ಷೇರು ಮಾರುಕಟ್ಟೆಯಿಂದ ಬರೋಬ್ಬರಿ 26 ಕೋಟಿ ರೂಪಾಯಿ ಲಾಭ ಗಳಿಸಿದ್ದಾರೆ. ಆದರೂ ಅವರು ಸರ್ಕಾರಕ್ಕೆ ಕಟ್ಟಿದ ಟ್ಯಾಕ್ಸ್ ಎಷ್ಟು ಗೊತ್ತಾ? 0. ಹೌದು, ಕೇವಲ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟದೆ 26 ಕೋಟಿ ರೂಪಾಯಿಗಳನ್ನು ಅವರು ಲೀಗಲ್ ಆಗಿ ಉಳಿಸಿಕೊಂಡಿದ್ದಾರೆ. ಈ ಕೋಲ್ಕತ್ತಾ ಮಹಿಳೆಯ ಟ್ಯಾಕ್ಸ್ ಪ್ಲಾನಿಂಗ್ ಐಡಿಯಾ ನೋಡಿ ಸ್ವತಃ ಆದಾಯ ತೆರಿಗೆ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ 26 ಕೋಟಿ ಲಾಭ ಬಂದ್ರು ಶೂನ್ಯ ತೆರಿಗೆ ಕಟ್ಟೋದಿಕ್ಕೆ ಹೇಗೆ ಸಾಧ್ಯ ಆಯಿತು? ಐಟಿ ಅಧಿಕಾರಿಗಳು ಕೊಟ್ಟ 3 ಕೋಟಿ ದಂಡದ ನೋಟಿಸ್ನಿಂದ ಆ ಮಹಿಳೆ ಪಾರಾಗಿದ್ದು ಹೇಗೆ? ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯ ಆ ಸೆಕ್ಷನ್ ಅಸಲಿ ಪವರ್ ಎಂಥದ್ದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡುವುದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 26 ಕೋಟಿ ಲಾಭ, ಶೂನ್ಯ ತೆರಿಗೆ ಶುರುವಾಗಿದ್ದೆಲ್ಲಿಂದ? ಸ್ನೇಹಿತರೆ, ಈ ಘಟನೆ ನಡೆದಿರೋದು ಕೋಲ್ಕತ್ತಾದಲ್ಲಿ. ಪ್ರಸಿದ್ಧ FMCG ಕಂಪನಿಯಾದ ಇಮಾಮಿ ಗ್ರೂಪ್ಗೆ ಸೇರಿದ ಮಹಿಳೆ ಸರೋಜಾ ಗೋಯಂಕಾ ಅವರು ಈ ಕಥೆಯ ಹೀರೋ. 2020ರಲ್ಲಿ ಸರೋಜಾ ಅವರು ತಮ್ಮ ಬಳಿ ಇದ್ದ 36 ಲಕ್ಷ ಷೇರುಗಳನ್ನ ಸುಮಾರು 33.77 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ರು. ಇದರಿಂದ ಅವರಿಗೆ ಬರೋಬ್ಬರಿ 26.77 ಕೋಟಿ ರೂಪಾಯಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ನಿವ್ವಳ ಲಾಭ ಸಿಕ್ಕಿತ್ತು. ಸಾಮಾನ್ಯ ಲೆಕ್ಕಾಚಾರದಲ್ಲಿ ಇಷ್ಟು ದೊಡ್ಡ ಮೊತ್ತಕ್ಕೆ ಅವರು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದರೆ ಸರೋಜಾ ಅವರು ಟ್ಯಾಕ್ಸ್ ಕಟ್ಟುವ ಬದಲು ಆ ದುಡ್ಡನ್ನು ತಗೊಂಡು ಹೋಗಿ ಕೋಲ್ಕತ್ತಾದ ಕ್ವೀನ್ಸ್ ಪಾರ್ಕ್ನಲ್ಲಿ ಒಂದು ಬೃಹತ್ ಬಂಗಲೆ ಕಟ್ಟೋದಿಕ್ಕೆ ಬಂಡವಾಳ ಹಾಕಿದ್ರು. ಬಂಗಲೆ ನಿರ್ಮಾಣವಾದ ನಂತರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ ನಾನು ನನ್ನ ಷೇರು ಲಾಭವನ್ನ ಮನೆ ಕಟ್ಟಲು ಬಳಸಿದ್ದೀನಿ, ಹಾಗಾಗಿ ಸೆಕ್ಷನ್ 54F ಅಡಿಯಲ್ಲಿ ನನಗೆ 100% ಟ್ಯಾಕ್ಸ್ ವಿನಾಯಿತಿ ಬೇಕು ಅಂತ ಕ್ಲೇಮ್ ಮಾಡಿದ್ರು. ಐಟಿ ಅಧಿಕಾರಿಗಳ ಎಂಟ್ರಿ, 3 ಕೋಟಿ ದಂಡದ ನೋಟಿಸ್. ಸ್ನೇಹಿತರೆ, 26 ಕೋಟಿ ರೂಪಾಯಿಗೆ ಟ್ಯಾಕ್ಸ್ ಕಟ್ಟಲ್ಲ ಅಂದಾಗ ಐಟಿ ಅಧಿಕಾರಿಗಳು ಸುಮ್ಮನಿರ್ತಾರ? ಕೂಡಲೇ ಎಂಟ್ರಿ ಕೊಟ್ಟ ಐಟಿ ಆಫೀಸರ್ಸ್ ಸರೋಜಾ ಅವರ ವಿನಾಯಿತಿಯನ್ನ ರಿಜೆಕ್ಟ್ ಮಾಡಿ 3 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕಳಿಸಿದ್ರು. ಈ ನೋಟಿಸ್ನಲ್ಲಿ ಅಧಿಕಾರಿಗಳು ಕೊಟ್ಟ ಕಾರಣಗಳೇನ್ ಗೊತ್ತಾ? ಮೊದಲನೇದಾಗಿ, ಸರೋಜಾ ಅವರ ಹೆಸರಲ್ಲಿ ಈಗಾಗಲೇ 2 ಮನೆಗಳಿವೆ. ನಿಯಮದ ಪ್ರಕಾರ ಒಂದಕ್ಕಿಂತ ಹೆಚ್ಚು ಮನೆಯಿದ್ರೆ ಈ ವಿನಾಯಿತಿ ಸಿಗೋದಿಲ್ಲ. ಎರಡನೇದಾಗಿ, ಷೇರು ಮಾರಾಟ ಮಾಡುವ ಎಷ್ಟೋ ವರ್ಷಗಳ ಮೊದಲೇ ಆ ಬಂಗಲೆಯ ನಿರ್ಮಾಣ ಕಾರ್ಯ ಶುರುವಾಗಿತ್ತು. ಮೂರನೆಯದಾಗಿ, ಷೇರು ಮಾರಾಟದಿಂದ ಬಂದ ಅದೇ ಹಣವನ್ನ ಮನೆ ನಿರ್ಮಾಣಕ್ಕೆ ನೇರವಾಗಿ ಬಳಸಿಲ್ಲ ಅಂತ ಅಧಿಕಾರಿಗಳು ವಾದಿಸಿದ್ರು. ಕೋರ್ಟ್ ಮೆಟ್ಟಿಲೇರಿದ ಮಹಿಳೆ, ಗೆಲುವು ಯಾರಿಗೆ? ಈ ಪ್ರಕರಣ ಕೊನೆಗೆ ITAT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಕೋರ್ಟ್ ಮೆಟ್ಟಿಲೇರಿತ್ತು. ಅಲ್ಲಿ ಸರೋಜಾ ಅವರ ವಕೀಲರು ಐಟಿ ಅಧಿಕಾರಿಗಳ ಎಲ್ಲಾ ವಾದಗಳನ್ನ ಪುಡಿ ಮಾಡಿದ್ರು. ವಕೀಲರ ವಾದ ಹೀಗಿತ್ತು: ಸರೋಜಾ ಅವರ ಹೆಸರಲ್ಲಿದ್ದ 2 ಪ್ರಾಪರ್ಟಿಗಳ ಪೈಕಿ ಒಂದು ಜಾಯಿಂಟ್ ಪ್ರಾಪರ್ಟಿ ಅಂದ್ರೆ ಪಾಲುದಾರಿಕೆ ಆಸ್ತಿ, ಮತ್ತೊಂದು ವಾಣಿಜ್ಯ ಉದ್ದೇಶದ ಖಾಲಿ ಜಾಗ. ಹಾಗಾಗಿ ಕಾನೂನಿನ ಪ್ರಕಾರ ಅವರ ಹೆಸರಲ್ಲಿ ಬೇರೆ ಸ್ವಂತ ಮನೆ ಇರಲಿಲ್ಲ. ಇನ್ನು ಮನೆ ನಿರ್ಮಾಣವನ್ನ ಯಾವಾಗ ಶುರು ಮಾಡಬೇಕು ಅಂತ ಕಾನೂನಿನಲ್ಲಿ ಹೇಳಿಲ್ಲ. ಬದಲಾಗಿ ಷೇರು ಮಾರಿದ 3 ವರ್ಷದೊಳಗೆ ಮನೆ ಪೂರ್ಣಗೊಳ್ಳಬೇಕು ಎಂದಷ್ಟೇ ಇದೆ. ಅದು ಪೂರ್ಣಗೊಂಡಿದೆ. ಅಲ್ಲದೆ ಷೇರು ಮಾರಿದ ಅದೇ ಬ್ಯಾಂಕ್ ಅಕೌಂಟ್ನಿಂದಲೇ ಮನೆ ಕಟ್ಟೋದಿಕ್ಕೆ ಹಣ ಕೊಡಬೇಕು ಅನ್ನೋ ನಿಯಮ ಇಲ್ಲ. ಲಾಭದ ಮೊತ್ತಕ್ಕೆ ಸಮನಾದ ಹಣವನ್ನ ಮನೆ ಕಟ್ಟೋದಿಕ್ಕೆ ಬಳಸಿದ್ದಾರಷ್ಟೇ ಅಂತ ಸಾಬೀತುಪಡಿಸಿದ್ರು. ಇದನ್ನು ಒಪ್ಪಿಕೊಂಡ ಕೋರ್ಟ್ ಐಟಿ ಅಧಿಕಾರಿಗಳ ನೋಟಿಸ್ ಅನ್ನ ರದ್ದುಗೊಳಿಸಿ ಸರೋಜಾ ಅವರಿಗೆ ಸಂಪೂರ್ಣ ಟ್ಯಾಕ್ಸ್ ಫ್ರೀ ಅಂತ ತೀರ್ಪು ಕೊಡ್ತು. ಏನಿದು ಸೆಕ್ಷನ್ 54F? ನಮಗೂ ಈ ಆಫರ್ ಸಿಗುತ್ತಾ? ಸ್ನೇಹಿತರೆ, ಆದಾಯ ತೆರಿಗೆಯ ಸೆಕ್ಷನ್ 54F ಅನ್ನೋದು ಹೂಡಿಕೆದಾರರಿಗೆ ಇರುವ ಬಹುದೊಡ್ಡ ಬ್ರಹ್ಮಾಸ್ತ್ರ. ಷೇರು, ಮ್ಯೂಚುವಲ್ ಫಂಡ್ ಅಥವಾ ಚಿನ್ನವನ್ನ ಮಾರಿ ಬಂದ ಲಾಭಕ್ಕೆ ಟ್ಯಾಕ್ಸ್ ಕಟ್ಟೋ ಬದಲು ಆ ಹಣವನ್ನ ಭಾರತದಲ್ಲಿ ಹೊಸದಾಗಿ ಒಂದು ವಸತಿ ಮನೆ ಖರೀದಿಸೋದಿಕ್ಕೆ ಅಥವಾ ನಿರ್ಮಾಣ ಮಾಡೋದಿಕ್ಕೆ ಬಳಸಿದ್ರೆ ನಿಮಗೆ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ಸ್ ಇದೆ. ಷೇರು ಮಾರೋದಿಕ್ಕೂ 1 ವರ್ಷ ಮೊದಲು ಅಥವಾ ಮಾರಿದ 2 ವರ್ಷದ ಒಳಗೆ ಮನೆ ಖರೀದಿಸಬೇಕು, ಅಥವಾ 3 ವರ್ಷದೊಳಗೆ ಮನೆ ಕಟ್ಟಿ ಮುಗಿಸ್ಬೇಕು. ಒಂದು ಟ್ವಿಸ್ಟ್ ಏನಂದ್ರೆ, ಈ ಹಿಂದೆ ಈ ವಿನಾಯಿತಿಗೆ ಯಾವುದೇ ಮಿತಿ ಇರಲಿಲ್ಲ. ಅದಕ್ಕೆ ಸರೋಜಾ ಅವರು 26 ಕೋಟಿಯನ್ನು ಉಳಿಸ್ಕೊಂಡ್ರು. ಆದ್ರೆ 2023ರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ರೂಲ್ಸ್ ತಂದಿದೆ. ಅದರ ಪ್ರಕಾರ ನೀವು ಗರಿಷ್ಠ 10 ಕೋಟಿ ರೂಪಾಯಿವರೆಗೆ ಮಾತ್ರ ಈ ಸೆಕ್ಷನ್ ಅಡಿಯಲ್ಲಿ ಟ್ಯಾಕ್ಸ್ ವಿನಾಯಿತಿ ಪಡಿಬಹುದು. ಒಟ್ಟಿನಲ್ಲಿ ಸ್ನೇಹಿತರೆ, ಟ್ಯಾಕ್ಸ್ ಕದಿಯೋದು ಅಪರಾಧ, ಆದರೆ ಕಾನೂನಿನ ಚೌಕಟ್ಟಿನಲ್ಲೇ ಟ್ಯಾಕ್ಸ್ ಪ್ಲಾನಿಂಗ್ ಮಾಡೋದು ಒಂದು ಕಲೆ.
ಈ ಕೋಲ್ಕತ್ತಾ ಮಹಿಳೆ ಸರಿಯಾದ ನಿಯಮದಲ್ಲಿ ಸರಿಯಾದ ನಿಯಮಗಳನ್ನು ಬಳಸಿ ಕೋಟ್ಯಂತರ ರೂಪಾಯಿ ಉಳಿಸಿಕೊಂಡು ಎಲ್ಲರ ಹುಬ್ಬೇರಿಸಿದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಮಹಿಳೆಯ ಸ್ಮಾರ್ಟ್ ಟ್ಯಾಕ್ಸ್ ಪ್ಲಾನಿಂಗ್ ನಿಮಗೆ ಇಷ್ಟ ಆಯ್ತಾ? ಷೇರುಪೇಟೆಯ ಲಾಭದ ಮೇಲೆ ಸರ್ಕಾರ ಟ್ಯಾಕ್ಸ್ ಹಾಕ್ತಾ ಇರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.